ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟಿದೆ. ಇನ್ನೂ 4 ಲೀಟ್ರು ಗಾಡಿಯಲ್ಲೇ ಇತ್ತು. ಸೊ ಅದೆಲ್ಲ ಕಂಪ್ಲೀಟಾಗಿ ಫ್ಲಶ್ ಮಾಡಿದ್ದಾರೆ. ಅವ್ರು ಹೇಳ್ತಿರೋದು ಕಂಪ್ಲೀಟಾಗಿ ಏನು ಡ್ರೈ ಆಗಿಲ್ಲ. ಇದೇನಕ್ಕೆ ಇಲ್ಲಿ ಈ ಕಂಟೈನರ್ ಡ್ರೈ ಆಗಿದೆ ಅಂತ ಗಾಡಿಗಳಿರುತ್ತೆ. ವೀಡಿಯೋಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಪಾಪ ಬಿಸಿ ಇರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನಾಗಿದೆ ಅಂದರೆ ನೆಕ್ಸಾನ್ದು ನನ್ನ ಗಾಡಿದು ಇದ್ಕಿದಂಗೆ ಕೂಲೆಂಟ್ ಆಯಿಲ್ ಫುಲ್ ಡೌನ್ ಆಗಿಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿರೋಂಗೆ ನಾನು ರೀಸೆಂಟಾಗಿ 3rd ಸರ್ವಿಸ್ ಮಾಡಿಸಿದ್ದೀನಿ. 3rd ಸರ್ವಿಸ್ ಆದಮೇಲೆ 1000 ಕಿಲೋಮೀಟರ್ ಓಡಿದೆ. ಸೊ ನಾನು ಯಾವತ್ತೂ ಟ್ರಿಪ್ ಬಿನ ನನ್ನ ಸರ್ವಿಸ್ ಇಂಡಿಕೇಷನ್ ಅಂತ ಡಿಸೈಡ್ ಮಾಡ್ಕೋತೀನಿ. ಸೊ 3rd ಸರ್ವಿಸಲ್ಲಿ ನಾನು ಫುಲ್ ಕವರ್ ಮಾಡಿದ್ದೀನಿ ಆ ವಿಡಿಯೋ. ದಯವಿಟ್ಟು ಯಾರೋ ಚೆಕ್ಔಟ್ ಮಾಡಿಲ್ಲ, ಚೆಕ್ಔಟ್ ಮಾಡಿ. ಅಂದರೆ ಆಯಿಲ್ ಚೇಂಜ್, ಕೂಲೆಂಟ್ ಚೇಂಜ್ ಎಲ್ಲ ಮಾಡ್ತಾರೆ 3rd ಸರ್ವಿಸಲ್ಲಿ. ಬಟ್ ಅಂದ್ರೂ ಏನಕ್ಕೆ ಗೊತ್ತಿಲ್ಲ, ಇದೊಂದು ವಿಯರ್ಡ್ ಇಶ್ಯೂ. ಆಲ್ಮೋಸ್ಟ್ 1000 ಕಿಲೋಮೀಟ್ರ್ ಒಳಗಡೆ ನನ್ನದು ಕೂಲೆಂಟ್ ಆಯಿಲ್ ಫುಲ್ ಡ್ರೈ ಆಗಿಬಿಟ್ಟಿದೆ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟಿದೆ. ಅಂದರೆ ಒಂದು ಏನಂದರೆ ನನಗೆ ಇಲ್ಲೆಲ್ಲೂ ಕೂಲೆಂಟ್ ಆಯಿಲ್ ಆರಿರೋದು ಆ ಥರ ಏನೂ ಕಾಣಿಸ್ತಿಲ್ಲ. ಇಲ್ಲಿ ಸ್ವಲ್ಪ ಸ್ಪಿಲ್ ಇದೆ, ಏನಾದರೂ ಕ್ಯಾಪ್ ಏನಾದ್ರು ಲೂಸಾಗಿ ಬಿದ್ದಿತ್ತಾ ಏನೂ ಗೊತ್ತಾಗ್ತಿಲ್ಲ. ಬಟ್ ಇದಂತೂ ಕೂಲೆಂಟ್ದಂತೂ ಅಲ್ಲ, ಇದು ನಾಟ್ ಶ್ಯೂರ್. ನಾನೀಗ ಶೋರೂಮ್ಗೆ ಕಾಲ್ ಮಾಡಿದ್ದೆ. ಶೋರೂಮ್ ಅವರು ಏನೋ ಸ್ವಲ್ಪ ಡಿಸ್ಟಿಲ್ ವಾಟರ್ ಇದ್ದರೆ ಹಾಕಿ, ಇಲ್ಲಾಂದರೆ ನಾರ್ಮಲ್ ವಾಟರೇ ಹಾಕ್ಬೋದು ಅಂತ ಹೇಳಿದ್ರು. ನನ್ನ ಹತ್ರ ಈಗ ಸದ್ಯಕ್ಕೆ ಡಿಸ್ಟಿಲ್ ವಾಟರ್ ಇಲ್ಲ. ನಾರ್ಮಲ್ ವಾಟರ್ ಹಾಕ್ಬಿಟ್ಟು ಗಾಡಿನ ಶೋರೂಮ್ಗೆ ತೊಗೊಂಡೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಏನು ಹೇಳ್ತಾರೆ ಅಂತ. ಮತ್ತೆ ಅದ್ರ ಮೇಲೆಲ್ಲ ಬಿಲ್ ಕೇಳಿದ್ರೆ ನಾನಂತೂ ಒಪ್ಪಲ್ಲ. ಯಾಕಂದರೆ 3rd ಸರ್ವಿಸಲ್ಲಿ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ, ಚೆಕ್ ಮಾಡ್ಕೊಬೇಕು. ನನಗೆ ಗಾಡಿ ಒಳಗಡೆ ಏನೂ ಇಂಡಿಕೇಷನ್ ಬರ್ತಾಯಿಲ್ಲ ಕೂಲೆಂಟ್ದು. ಸೊ ಒಂದು ಸಲ ನೀರು ಫುಲ್ ಹಾಕ್ಬಿಟ್ಟು ಗಾಡಿನ ತೊಗೊಂಡೋಗಿ ಶೋರೂಮಲ್ಲಿ ಬಿಡ್ತೀನಿ, ಅಲ್ಲೋಗಿ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆ್ಯಕ್ಚುಲಿ ರನ್ನಿಂಗಲ್ಲಿ ಏನಾದರೂ ಕೂಲೆಂಟ್ ಆಯಿಲ್ ಎಲ್ಲ ಫುಲ್ ಡ್ರೈ ಆಗಿ ಏನಾದರೂ ಲೀಕ್ ಆಗಿದರೆ ಇಲ್ಲಿ ಎಂಟಿ ಅಂತ ತೋರಿಸ್ಬೇಕು. ಮೇ ಬಿ ಇಂಜಿನಲ್ಲಿ ಇನ್ನೂ ಕೂಲೆಂಟ್ ಹಂಗೆ ಇದೆ, ರೇಡಿಯೇಟ್ರಿಗೆ ಎಷ್ಟು ಬೇಕಷ್ಟು. ಇನ್ನೊಂದು ಸ್ವಲ್ಪ ಜಾಸ್ತಿ ರನ್ ಮಾಡಿದ್ರೆ ಸಿಗ್ನಲ್ ಬಂದ್ಬಿಡುತ್ತೆ ಅನಿಸುತ್ತೆ. ಬಟ್ ಜನರಲಿ ಆಸ್ ಎ ಡ್ರೈವರ್ ನನಗಿದೆ ಅಲ್ವಾ ಇಂಪಾರ್ಟೆಂಟು. ನಾನು ಏನಕ್ಕೆ ಯಾವಾಗಲೂ ಕೂಲೆಂಟ್ ಚೆಕ್ ಮಾಡಲಿ, ಎರರ್ ಬರೋ ತನಕ ಏನೋ ಅರ್ಥನೇ ಆಗ್ತಿಲ್ಲ. ನಿಜವಾಗ್ಲೂ ಇವರು 3rd ಸರ್ವಿಸಲ್ಲಿ ಕೂಲೆಂಟ್ ಆಯಿಲ್ ಚೇಂಜ್ ಮಾಡಿದಾರಾ ಇಲ್ವೋ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಅವ್ರ ಹತ್ರ ಇನ್ವೆಸ್ಟಿಗೇಷನ್ ಮಾಡೋಣ. ನಾನು ಏನಕ್ಕೆ ಇಮಿಡಿಯೇಟಾಗಿ ಗಾಡಿ ತೊಗೊಂಡೋಗ್ತಿದ್ದೀನಿ ಅಂದರೆ, ಕೂಲೆಂಟೆಲ್ಲ ಸಣ್ಣ ವಿಷಯಗಳೇ ಅಲ್ಲ. ಓಡಿಸಿದ್ರೆ ನಂದು ಹಳೆ ಮೇಂಟೆನೆನ್ಸ್ ವೀಡಿಯೋಲು ಹೇಳಿದ್ದೀನಿ, ಇಂಜಿನ್ನು ಕನ್ವೇರ್ ಬೆಲ್ಟ್ಗೆಲ್ಲ ಇಶ್ಯೂ, ಟೈಮಿಂಗ್ ಬೆಲ್ಟ್ಗೆಲ್ಲ ಇಶ್ಯೂ ಬಿದ್ದುಬಿಡುತ್ತೆ. ಸೊ ಅದರಿಂದ ತೊಗೊಂಡೋಗ್ತಾ ಇದ್ದೀನಿ. ಡಿಸ್ಟಿಲ್ ವಾಟರ್ ಇಲ್ಲ, ನಾರ್ಮಲ್ ವಾಟರ್ ಫಿಲ್ ಮಾಡಿದ್ದೀನಿ. ಇಲ್ಲೇ ಕೀ ಮೋಟರ್ಸು ನಾನು ಯಾವಾಗಲೂ ಸರ್ವಿಸ್ ಮಾಡಿಸೋದು ಗಾಡಿ. ಎಲ್ಲಿ ಅಂದರೆ ನಮ್ಮ ಇದು ಗೋಪಾಲನ್ ಮಾಲ್ ಇದೆಯಲ್ಲ, ಸಾರಿ RR ನಗರ ಆರ್ಚ್ ಹತ್ರ. ಗಾಡಿ ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ವೆಹಿಕಲ್ ಜಾಸ್ತಿ ಇದೆ ಸರ್, ಲೇಟಾಗಿ ಬನ್ನಿ, ಅದು ಇದು ಅಂತ ಕತೆ ಹೊಡಿತಿದ್ರು. ಬಟ್ ನನಗೆ ಕಾರ್ ಅಂದಮೇಲೆ ಈ ಥರ ಸಿಗ್ನಲ್ ಬಂದರೆ ಓಕೆ ಗೈಸ್. ಬಟ್ ಈಗ ಸುಮ್ಮನೆ ಹಿಂಗೇನೆ ಎರರು ಅಥವಾ ಹಿಂಗೆ ಡ್ರೈ ಆಗೋದು, ಕೂಲೆಂಟು, ಅದೆಲ್ಲ ಅಬ್ನಾರ್ಮಲ್ ಥಿಂಗ್ಸು. ಸೊ ಅವರು ಅದನ್ನು ಚೆಕ್ ಮಾಡ್ಕೊಬೇಕು. ನೋಡೋಣ, ಅಕಸ್ಮಾತ್ 3rd ಸರ್ವಿಸಲ್ಲಿ ಏನಾದರೂ ಅವ್ರದ್ದು ಏನಾದರೂ ಮಿಸ್ಟೇಕ್ ಇದೆಯಾ ಅಥವಾ ಅವ್ರು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ನೋಡಿದ್ರಾಗಲೇ ಗೊತ್ತಾಗೋದು. ಟ್ರಾಫಿಕ್ ಹಿಂಗಿದೆ, ಇವತ್ತು ಖಾಲಿ ಇದೆ ರೋಡೆಲ್ಲ, ಅಷ್ಟೇನಿಲ್ಲ. ಸೊ ಇಲ್ಲಿ ತಂದೆ ಗಾಡಿ ತೊಗೊಂಡ್ರು ಮೋಟರ್ಸ್. ನೋಡೋಣ ಅದೇನು ಹೇಳ್ತಾರೆ ಗೊತ್ತಿಲ್ಲ. ಹೋಗ್ಬಿಟ್ಟು ಡೈರೆಕ್ಟಾಗಿ ನಾನು ಅಡ್ವೈಸರ್ನ ಮೀಟ್ ಆಗ್ತೀನಿ. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈಗ ಹೆಂಗಿರೋ ನೀವು ಡಿಸ್ಟಿಲ್ ವಾಟರ್ ಹಾಕಿದ್ದೀರಾ, 1 ವಾರ ಹಂಗೆ ಗಾಡಿನ ಓಡಿಸ್ಬಿಟ್ಟು ನೋಡಿ ಅಂತ. ಬಟ್ ನಾನು ಅದಕ್ಕೆ ಒಪ್ಪೋಕ್ಕಿಲ್ಲ. ನೋಡೋಣ, ಅಲ್ಲಿಗೆ ಟಾಪ್ ಅಪ್ ಮಾಡಿ. ಈಗೇನು ನೀರು ಹಾಕಿರೋದೇನು ಡೌನ್ ಆಗಿಲ್ಲ ಗೈಸ್, ಇಲ್ಲ ಒಂಚೂರು. ಅದೇ ನಂಗೆ ಎಷ್ಟು ಕಡಿಮೆ ಆಗಿತ್ತು, ಎಷ್ಟು ಫುಲ್ ಡ್ರೈ ಆಗಿತ್ತು, ಫುಲ್ ಕಮ್ಮಿ ಆಗಿದೆ. ಡೌನ್ ಮಾಡಿ ಹಾಕು, ಟಾಪ್ ಅಪ್ ಕರೆಕ್ಟಾಗಿ ಲೆವೆಲ್ ಮಾಡ್ಕೊಂಡು ಹಾಕು. ಏನಂತ ಅರ್ಥ ಆಗ್ತಿಲ್ಲ. ಇಲ್ಲಿ ಸ್ವಲ್ಪ ಮಾರ್ಕಿಂಗ್ ಥರ ಏನೋ ಇದೆ, ಇದು ನೀರ್ದು ಅನ್ಸುತ್ತೆ. 3rd ಸರ್ವಿಸ್ ಆದಮೇಲೆ 700 ಕಿಲೋಮೀಟ್ರ್ ಓಡಿದೆ ಅಷ್ಟೇ. ಒಂದು ಕೆಲಸ ಮಾಡು, ಕರೆಕ್ಟ್ ಲೆವೆಲ್ ಹಾಕ್ಬಿಟ್ಟು ಡೌನ್ ಮಾಡಿಬಿಟ್ಟು ಕರೆಕ್ಟ್ ಲೆವೆಲ್ ಹಾಕಿ ಗಾಡಿ ಸ್ಟಾರ್ಟ್ ಮಾಡಿಬಿಡು. ಒಂದು 10 ನಿಮಿಷ ಇಲ್ಲ ಲೀಕ್ ಬರುತ್ತಾ ನೋಡು. ಬಂದಿಲ್ಲ ಅವರ ಅಬ್ಸರ್ವೇಷನಲ್ಲಿ ಓಡಿಸ್ಲಿ, ನೋಡ್ಕೊಂಡು ಓಡಿಸಿ. ಏನೋ ಕಡಿಮೆ ಆಯ್ತು ಅಂದರೆ ಗಾಡಿ ತಗೊಂಡು ಬನ್ನಿ. ಪುನಃ ಕಡಿಮೆ ಆಯ್ತಂತ ಗೊತ್ತಾಯ್ತಾ, ನಾವು ಅದು ಬರ್ನೇನಾಗುತ್ತೆ ಬೇಡ, ಇಲ್ಲ ಡೌನ್ ಮಾಡು. ಫುಲ್ ಡೌನ್ ಮಾಡಿ, ಕೂಲೆಂಟ್ ಇದೆ ತಾನೆ, ಅಲ್ಲಿ ಚಲೋ ಆಯ್ತು ಅಂತ ಹೇಳ್ತಾರೆ. ಈಗ ಮಿಕ್ಸ್ ಇದೆ ಅದು. ಇದು ನಿಮ್ಮ
ಕ್ಯಾಪ್ ಅದು ಫ್ಲಶ್ ಮಾಡೋಕ್ಕೆ ಯೂಸ್ ಮಾಡೋಂಥದ್ದು ಇಂಜಿನ್ ಕ್ಯಾಪ್ ಥರ ಅದನ್ನು ಓಪನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಫ್ಲಶ್ ಮಾಡೋದು ಇಲ್ಲೇ. ಕಂಪ್ಲೀಟಾಗಿ ಫ್ಲಶ್ ಮಾಡಿದ್ರು. ಈಗ ಟಾಪ್ ಅಪ್ ಮಾಡಿಬಿಟ್ಟು ಒಂದು ವಾರ ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಈಗ ನೀವು ನೋಡ್ಬೋದು ಗೈಸ್, ಕಂಪ್ಲೀಟಾಗಿ ಕೂಲೆಂಟ್ನ ಫ್ಲಶ್ ಮಾಡಿದ್ದಾರೆ. ಸ್ಟಿಲ್ ವಾಟ್ರು ಅದು ಮತ್ತು ಹಳೆಯದು ಸ್ವಲ್ಪ ಇತ್ತಂತೆ. ಸೊ ಅದರಿಂದ ಸಿಗ್ನಲ್ ಬಂದಿಲ್ಲ. ಏನಂದರೆ ರೇಡಿಯೇಟ್ರಲ್ಲಿ ಇತ್ತು, ಅಕಸ್ಮಾತ್ ರೇಡಿಯೇಟ್ರಲ್ಲೂ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದ್ರೆ ಸಿಗ್ನಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಬಟ್ ಆಲ್ಮೋಸ್ಟ್ 6 ಲೀಟರ್ಸ್ ತನಕ ಕೂಲೆಂಟ್ ವಾಟರ್ ಹಿಡಿಯುತ್ತೆ. ಬಟ್ ನನಗೆ ನೀರು ಹಾಕಿದಾಗ ಬರೀ 2 ಲೀಟ್ರಿಗೆ ತುಂಬೋಯ್ತು. ಇಟ್ ಮೀನ್ಸ್ ಇನ್ನೂ 4 ಲೀಟ್ರು ಗಾಡಿಯಲ್ಲೇ ಇತ್ತು. ಸೊ ಅದೆಲ್ಲ ಕಂಪ್ಲೀಟಾಗಿ ಫ್ಲಶ್ ಮಾಡಿದ್ದಾರೆ. ಅವ್ರು ಹೇಳ್ತಿರೋದು ಕಂಪ್ಲೀಟಾಗಿ ಏನು ಡ್ರೈ ಆಗಿಲ್ಲ. ಇದೇನಕ್ಕೆ ಇಲ್ಲಿ ಈ ಕಂಟೈನರ್ ಡ್ರೈ ಆಗಿದೆ ಅಂತ ಅವ್ರಿಗೂ ಗೊತ್ತಾಗ್ತಿಲ್ಲ. ಸೊ ಇದನ್ನು ಫುಲ್ ಫ್ಲಶ್ ಮಾಡಿ ಈಗ ಮತ್ತೆ ಕೂಲೆಂಟ್ ಹಾಕಿ 1 ವಾರ ಗಾಡಿನ ಹಂಗೆ ಅಬ್ಸರ್ವ್ ಮಾಡೋಕ್ಕೆ ಹೇಳಿದ್ದಾರೆ. ಕಂಪ್ಲೀಟಾಗಿ ಏನಾದರೂ ಡ್ರೈ ಆಗ್ತಿದ್ರೆ ಮತ್ತೆ ಶೋರೂಮ್ಗೆ ಬರಬೇಕಾಗತ್ತೆ. ಏನಾದ್ರು ಈ ಮೋಟರ್ಸಿಗೆ ಬಂದರೆ ರಮಾನಂದ್ ಅಂತ ಇವ್ರನ್ನ ಮೀಟ್ ಆಗಿ, ಒಳ್ಳೆ ವೆಲ್ ನೋನ್ ಟೆಕ್ನಿಷಿಯನ್, ಟೀಮ್ ಲೀಡರ್, ಮೀಟ್ ಆಗಿ ರಮಾನಂದ್ ಅಂತ. ಅಂದರೆ ವೀಕೆಂಡಲ್ಲಿ ಜಾಸ್ತಿ ಗಾಡಿಗಳಿರುತ್ತೆ, ವೀಕ್ ಡೇಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಪಾಪ ಬ್ಯುಸಿ ಇರ್ತಾರೆ. ಅಂದರೆ ಈಗ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಅವಾಗ ಫಿಲ್ ಮಾಡ್ತಾ ಇದ್ದಾರೆ ನೋಡಿ, ಎಳ್ಕೋತಾ ಇದೆ ಪಂಪಿಂಗು. ಸೊ ಕಂಪ್ಲೀಟಾಗಿ ಫಿಲ್ ಮಾಡಿಬಿಟ್ಟು much later. ಸೊ ಗೈಸ್, ನಾನು ನಿಮಗೆ ಫುಲ್ ಕಂಪ್ಲೀಟಾಗಿ ತೋರಿಸಿದ್ದೀನಿ ಏನೇನು ಮಾಡಿದ್ದಾರೆ ಅಂತ. ಒಂದು 3 ಡೇಸ್ ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ. ಫುಲ್ಲು ಫಿಲ್ ಮಾಡಿದ್ದಾರೆ ಕೂಲೆಂಟ್ ಆಯಿಲ್ನ. ಅಕಸ್ಮಾತ್ ಏನಾದರೂ ಮತ್ತೆ ನಾಳೆ ಬೆಳಿಗ್ಗೆ ಚೆಕ್ ಮಾಡಿದಾಗ ಫುಲ್ ಕಂಪ್ಲೀಟ್ ಕೂಲ್ ಆಗಿದ್ದಾಗ ಗಾಡಿ ಚೆಕ್ ಮಾಡಿದಾಗ ಏನಾದರೂ ಡ್ರೈ ಆಗಿದ್ದರೆ ಸರ್ವಿಸ್ ಸೆಂಟ್ರಿಗೆ ತೊಗೊಂಬರ್ಬೇಕು. ಆವಾಗ ಸೈಲೆನ್ಸರ್ ಎಲ್ಲ ಬಿಚ್ಚಿ ಚೆಕ್ ಮಾಡಬೇಕಾಗತ್ತಂತೆ. ಹೋಪ್ಫುಲಿ ಆ ಥರ ಏನೂ ಆಗಲ್ಲ ಅಂದ್ಕೋತಿದ್ದೀನಿ. ಆಗಲೇ ಹೇಳ್ದಂಗೆ ಈ ವಿಡಿಯೋ ಅಲ್ಲಿ ಅಥವಾ ಇದರಿಂದ ನಾನು ಕಲ್ತಿದ್ದೇನು ಅಂದರೆ, ಥರ್ಡ್ ಸರ್ವಿಸ್ ಅಥವಾ ಯಾವುದೇ ನೀವು ಸರ್ವಿಸ್ ಆಗಿದ ತಕ್ಷಣ ಯಾವತ್ತೂ ಕನ್ಸೋಲಲ್ಲಿ ಬರೋ ಎರರ್ ತನಕ ಕಾಯಬೇಡಿ. ಅವರು ನಿಜವಾಗ್ಲೂ ಆಯಿಲ್ ಫಿಲ್ ಮಾಡಿದಾರಾ, ಕೂಲೆಂಟ್ ಆಯಿಲ್ ಫಿಲ್ ಮಾಡಿದಾರಾ ಅಂತ ಒಂದು ಸಲ ವೆರಿಫೈ ಮಾಡ್ಕೊಂಬಿಡಿ. ಅವ್ರ ಕೈಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಏನಕ್ಕೆ ಎಲ್ಲ ಶೋರೂಮ್ ಅವ್ರೂ ಏನೇನು ಮಾಡಿದಿರಿ ಅಂತ ಹೇಳ್ತಾರೆ, ತೋರ್ಸೋಕೆ ಹೋಗಲ್ಲ. ಸೊ ಅದರಿಂದ ನೀವು ಗಾಡಿ ಗೇಟ್ ಪಾಸ್ ತೊಗೊಳಕ್ಕಿಂತ ಮುಂಚೆ ಒಂದು ಸಲ ಅವ್ರು ಏನೇನು ಮಾಡಿದ್ದಾರೆ ಕಣ್ಮುಂದೆ ತೋರ್ಸೋಕ್ಕೆ ಕೇಳಿ. ಲೆವೆಲ್ಸ್ ಎಲ್ಲ ನಿಮಗೆ ಕ್ಲಾರಿಟಿ ಬಂದುಬಿಡುತ್ತಲ್ವ. ಸೊ ಏನಂದರೆ, ನಿಮಗೆ ಒಬ್ಬರನ್ನ ಮೀಟ್ ಮಾಡಿಸಿದ್ನಲ್ಲ ರಮಾನಂದ್ ಅಂತ, ಅವರು ಟೀಮ್ ಲೀಡು ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ಗೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ. ಸೊ ಐ ಫೌಂಡ್ ಬೇರೆ ಅಡ್ವೈಸರ್ಗಿಂತ ಇವ್ರ ಹತ್ರ ಡೈರೆಕ್ಟ್ ಮೀಟ್ ಆಗೋದು ಬೆಸ್ಟ್ ಅನಿಸುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಯಾಕಂದರೆ ಗಾಡಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಈ ಥರ ಏನೋ ಸರ್ವಿಸ್ ಸೆಂಟ್ರ್ಗಳಲ್ಲಿ ಗಾಡಿ ಬಗ್ಗೆ ನಾಲೆಡ್ಜ್ ಇರೋ ಸಿಗೋದು ತುಂಬ ಕಮ್ಮಿ. ನಾನು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೀನಿ, ಸರ್ವಿಸ್ ಸೆಂಟ್ರಲ್ಲಿ ಎಲ್ಲ ಗಾಡಿ ವಾಶ್ ಮಾಡೋರೆಲ್ಲ ಮೆಕ್ಯಾನಿಕ್ಗಳಾಗ್ಬಿಟ್ಟಿರ್ತಾರೆ ಅಂತ. ಸೊ ಆ ಥರ ಇಲ್ಲ. ಸೊ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ಅನದರ್ ವಿಡಿಯೋ. ಟೇಕ್ ಕೇರ್. ಕನ್ನಡಿಗ.